ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಯುವ ನಿಧಿ ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇವಾಗ ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಿದ್ದನ್ನ ಪ್ರೋಸೆಸ್ ಚೇಂಜ್ ಮಾಡಿದ್ದಾರೆ. 3 ತಿಂಗಳಿಗೆ ಒಂದ್ಸಲ ಕೊಡಬೇಕು ಅಂತ ಹೇಳಿದ್ದಾರೆ. ಮಾರ್ಚ್ ಏಪ್ರಿಲ್ ಕೊಡೋ ಹಾಗಿಲ್ಲ, ಮೇಯಲ್ಲಿ ಓಪನ್ ಆಗುತ್ತೆ, ಆಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ. ಸುಮಾರು ಜನ ಡೌಟ್ ಏನಪ್ಪ ಅಂದರೆ 3 ತಿಂಗಳು ಅಮೌಂಟಿಗೆ ಒಟ್ಟಿಗೆ ಬರುತ್ತಾ, 9,000 ರೂಪಾಯಿ ನಮಗೆ ಮೇ ಅಥವಾ ಜೂನಲ್ಲಿ ಬರುತ್ತಾ, ಅಥವಾ ಪ್ರತಿ ತಿಂಗಳು 3,000 ರೂಪಾಯಿ ಹಾಕೊಂಡು ಹೋಗ್ತಾರಾ? ಈಗ ಡಿಕ್ಲರೇಷನ್ನೇ ಕೊಟ್ಟಿಲ್ಲ ಅಂದರೆ ಅಮೌಂಟ್ ಹೇಗೆ ಬರುತ್ತೆ? ಪ್ರತಿ ತಿಂಗಳು ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ರು ಅಲ್ವಾ. ಸುಮಾರು ಜನಕ್ಕೆ ಇದೇ ಡೌಟು. ನನ್ನ ವಿಡಿಯೋ ಹಾಕಿರ್ತೀನಿ, ವಿಡಿಯೋ ನೋಡಿರ್ತಾರೆ, 3,000 ಜನ ನೋಡಿರ್ತಾರೆ ಅಥವಾ 1,000 ಜನ ನೋಡಿರ್ತಾರೆ. ಅದು ಕೆಳಗಡೆ ಕಮೆಂಟ್ ಮಾಡಿರ್ತಾರೆ, ಮತ್ತೆ ಮೇಡಮ್ ಜನವರಿ ಮತ್ತು ಫೆಬ್ರವರಿ ಮಂತ್ ಯಾವಾಗ ಅಮೌಂಟ್ ಬರುತ್ತೆ, ಪೆಂಡಿಂಗ್ ಅಮೌಂಟ್ ಬಗ್ಗೆ ಹೇಳಿ ಅಂತ. ಡಿಕ್ಲರೇಷನ್ ಓಪನ್ ಆಗ್ತಿಲ್ಲ, ಏನು ಮಾಡಬೇಕು ಅಂತ. ನೀವು ಪೂರ್ತಿ ವಿಡಿಯೋ ನೋಡ್ತಿರೋ ಇಲ್ವೋ ಅನ್ನೋದೇ ನನ್ನ ಡೌಟು. ಈ ವಿಡಿಯೋನಾದರೂ ಪ್ಲೀಸ್ ಪೂರ್ತಿ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು, ನಾನು ಒಂದು ವಾರ ಆದಮೇಲೆ ಕಾಲ್ ಮಾಡಿ ಕೇಳೋಣ ಅಮೌಂಟ್ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಒಂದು ಗೃಹಲಕ್ಷ್ಮಿ ರಿಲೇಟೆಡ್ ಕ್ವಶನ್ ಕೇಳಿದರೆ, ಯಾರಿಗಾದರೂ ಅಮೌಂಟ್ ಬಂದಿದ್ದರೆ ಪ್ಲೀಸ್ ತಿಳಿಸಿ ಅಂತ. ನಿನ್ನೆ ಅಮೌಂಟ್ ಬಂದಿದ್ದು ಒಂದು 2-3 ಜನ ಸ್ಕ್ರೀನ್ಶಾಟ್ ಕಳಿಸಿದ್ರು ನನಗೆ. ಅವ್ರು ಹೇಗೆ ಹೇಳಿದ್ರು ನನ್ನ ಹತ್ರ ಪರ್ಸ್ನಲ್ ಆಗಿ, ಮೇಡಮ್ ಯುವ ನಿಧಿ ಅಮೌಂಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಅಂತ. ನಾನು ಕಾಲ್ ಮಾಡಬಾರ್ದು ಅಂದ್ಕೊಂಡಿದ್ದೋಳು, ಅವರಿಗೋಸ್ಕರ ಕಾಲ್ ಮಾಡಿದೆ, ಯಾಕಂದರೆ ಅವರಿಂದ ನನಗೆ ಹೆಲ್ಪ್ ಆಯಿತು. ಸೊ ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸೋಣ ಅಂತ. ಹಾಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ವಿಡಿಯೋ ನೋಡ್ತಿರೋ ಯಾರಿಗಾದರೂ ಗೃಹಲಕ್ಷ್ಮಿ ಅಥವಾ ಬೇರೆ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ನೆಕ್ಸ್ಟ್ ವೀಡಿಯೋಗೆ ನಂಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ 17ನೇ ಕಂತಿನ ಗೃಹಲಕ್ಷ್ಮಿನೋ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಓಕೆನಾ. ಇವತ್ತು ಯುವ ನಿಧಿ ಆಫೀಸರ್ಗೆ ಕಾಲ್ ಮಾಡಿದೆ, ಅವ್ರು ಏನು ಹೇಳಿದ್ರು ಅನ್ನೋ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಯುವ ನಿಧಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಅವ್ರಿಗೂ ವಿಡಿಯೋನ ಶೇರ್ ಮಾಡಿ, ಓಕೆನಾ. ಇನ್ನು ಟಾಪಿಕ್ಗೆ ಬರೋಣ. ಫಸ್ಟ್ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡಿಬಿಡ್ತೀನಿ. ಮನೋ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಸರ್ ಬೇಜಾರು ಮಾಡ್ಕೋಬೇಡಿ, ನನ್ನ ಹತ್ರ ಇರೋದು ಬಂದು ಅವ್ರದ್ದು ಪರ್ಸನಲ್ ನಂಬರು, ಹಾಗೆಲ್ಲ ಶೇರ್ ಮಾಡೋಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಅವ್ರು ಪಿಕ್ ಮಾಡ್ತಾರೆ, ಅವ್ರ ಹತ್ರ ನೀವು ಡೌಟ್ನ ಕ್ಲಿಯರ್ ಮಾಡ್ಕೋಬಹುದು, ಅಥವಾ ವಿಡಿಯೋಸ್ಗಳಿರುತ್ತಲ್ಲ ನೋಡ್ತಾರೆ. ನೆಕ್ಸ್ಟ್ ಬಂದು ಯಶವಂತ್, ಮಾರ್ಚ್ ಏಪ್ರಿಲ್ ಮೇ ಮಂತ್ ಡಿಕ್ಲರೇಷನ್ ಮೇ ಮಂತ್ನಲ್ಲಿ ಕೊಟ್ಟರೆ ಮಾರ್ಚ್ ಏಪ್ರಿಲ್ ಮೇ ಮಂತ್ ಅಮೌಂಟ್ ಜೂನ್ನಲ್ಲಿ ಕೊಡ್ತಾರೆ ಅನಿಸುತ್ತೆ. ಪೇಮೆಂಟ್ ಕೊಟ್ಟು ಆಮೇಲೆ ಡಿಕ್ಲರೇಷನ್ ಕೇಳಲ್ಲ ಅವರು. ಸೊ 3 ತಿಂಗಳಿಗೆ ಒನ್ಸ್ ಪೇಮೆಂಟ್ ಆಗುತ್ತೆ, ನೋ ಮಂತ್ಲಿ ಪೇಮೆಂಟ್ ಮೇಡಮ್ ಅಂತ ಹಾಕಿದ್ದಾರೆ. ಇದಕ್ಕೆ ಆನ್ಸರ್ ಸಿಗುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಹಾಗೆ ಅಂದ್ಕೊಂಡೆ, ಪ್ರತಿ ತಿಂಗಳು ಡಿಕ್ಲರೇಷನ್ ತೊಗೋತಿದ್ರು ಆಮೇಲೆ ಅಮೌಂಟ್ ಹಾಕ್ತಾಯಿದ್ರು ಅಂತ. ಹಾಗೆ ಆಗ್ತಾರಾ ಅಥವಾ ಚೇಂಜಸ್ ಏನಾಗುತ್ತಾ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ. ನೆಕ್ಸ್ಟ್ ಪವಿತ್ರ ಅನ್ನೋರು ಕೇಳಿದ್ದಾರೆ, ಮೇಡಮ್ ಜನವರಿ 1, 2025 ಯುವ ನಿಧಿ ಅಪ್ಲಿಕೇಶನ್ ಹಾಕಿನಿ, ಬಟ್ ಇನ್ನೂ 1 ಮಂತ್ ಅಮೌಂಟ್ ಕೂಡ ಬಂದಿಲ್ಲ. ಸ್ಟೇಟಸ್ ಚೆಕ್ ಮಾಡಿದ್ರೆ 180 ಡೇಸ್ ಮಾರ್ಚ್ 27ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಬರುತ್ತಿದೆ. ಮೇಡಮ್ ನಾನು ಫೆಬ್ರವರಿ ಸೆಲ್ಫ್ ಡಿಕ್ಲರೇಷನ್ ಅಪ್ರೂವಲ್ ಮಾಡಿಲ್ಲ ಮೇಡಮ್, ಇವಾಗ ಅಮೌಂಟ್ ಯಾವಾಗ ಬರುತ್ತೆ ಮೇಡಮ್? ಮಾರ್ಚ್ 27ಕ್ಕೆ ನಿಮ್ಮದು 180 ಡೇಸ್ ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ಈ ಮಂತ್ ನಿಮಗೆ ಅಮೌಂಟ್ ಬರೋದಿಲ್ಲ. ಏಪ್ರಿಲಲ್ಲಿ ಏನಾದರೂ ವೆರಿಫಿಕೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಈ ಮಂತಲ್ಲಿ ಅಮೌಂಟು ಬರೋದು ಡೌಟು, ನೆಕ್ಸ್ಟ್ ಮಂತ್ ಕೂಡ ಬರೋದು ಡೌಟ್ ಇರುತ್ತೆ. ಮೇ ಅಲ್ಲಿ ನಿಮಗೆ ಅಮೌಂಟ್ ಬರಬಹುದು ಅಂತ ನನಗನ್ಸುತ್ತೆ. ನೆಕ್ಸ್ಟು ಸಾರಿ ಹೆಸರು ತಪ್ಪು ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. 3 ಮಂತ್ಸ್ ಅಮೌಂಟ್ 9,000 ಒಂದೇ ಕಂತಲ್ಲಿ ಹಣ ಬರುತ್ತಾ, ಅವ್ರು ಪ್ರತಿ ತಿಂಗಳು 3,000 ಹಣ ಬರುತ್ತಾ? ಪ್ಲೀಸ್ ರಿಪ್ಲೈ ಮೀ ಎನಿಥಿಂಗ್ ಅಬೌಟ್ ದಿಸ್. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಆನ್ಸರ್ ಸಿಗುತ್ತೆ. ಡಿಸೆಂಬರ್ ಅಮೌಂಟ್ ಮಾರ್ಚ್ 5ಕ್ಕೆ ಕ್ರೆಡಿಟ್ ಆಗಿದೆ, ಹೌದು. ಪೆಂಡಿಂಗ್ ಡಿಸೆಂಬರ್ ಅಮೌಂಟು ರೀಸೆಂಟ್ ಕ್ರೆಡಿಟ್ ಆಯಿತು. ನೆಕ್ಸ್ಟು ಇಮ್ರಾನ್ ಪಾಷಾ ಅನ್ನೋರು, ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಮ್ಯಾಮ್, ಮಾರ್ಚ್ ಮಂತ್ದು ಇಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು, ಬಟ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಎನಿ ಸೊಲ್ಯೂಷನ್ ಲೆಟ್ ಮಿ ರಿಮೈಂಡ್ ಅಂತ ಹಾಕಿದ್ದಾರೆ. ನೀವು ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿಲ್ಲ ಅನ್ಸುತ್ತೆ, ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಮಾರ್ಚ್ ಮತ್ತು ಏಪ್ರಿಲಲ್ಲಿ ಓಪನ್ ಆಗೋದಿಲ್ಲ, ಮೇ ಅಲ್ಲಿ ಓಪನ್ ಆಗುತ್ತೆ. ಮೇ ಅಲ್ಲಿ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಒಟ್ಟಿಗೆ ಕೊಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದು ರಮೇಶ್, ಮೇಡಮ್ ಫೆಬ್ರವರಿ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಮೇಡಮ್? ನಮ್ಮದು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಿದೆ, ಯಾವಾಗ ಬರುತ್ತೆ ಮೇಡಮ್ ಅಂತ. ಇನ್ನೊಬ್ರು ಥ್ಯಾಂಕ್ಸ್ ಅಕ್ಕ ನಿಮ್ಮ ಈ ಮಾಹಿತಿಗೆ ಅಂತ ಹಾಕಿದ್ದಾರೆ. ಅದರ ಕೆಳಗಡೆ ಜನವರಿ ಮಂತ್ ಅಮೌಂಟ್ ಯಾವಾಗ ಮೇಡಮ್? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸರ್, ಅದರಲ್ಲಿ ಹೇಳ್ತೀನಿ. ತಿಪೇಶ್ ಎನ್ನೋರು ಕೇಳಿದ್ದಾರೆ, ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ ಯಾವಾಗ ಬರುತ್ತೆ ಅಂತ. ಇವಾಗ ಫೆಬ್ರವರಿ ಮತ್ತು ಜನವರಿದ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಜನವರಿ ಮಂತ್ ಅಮೌಂಟ್ ಬಂದಿಲ್ಲ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟು SC/ST ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಾರೆ, ಅಂಥವ್ರದ್ದು ಸ್ವಲ್ಪ ಫೈಲ್ ಏನೋ ಕರಪ್ಟ್ ಆಗಿದೆ ಅಂತೆ. ಅಂದರೆ ಕರಪ್ಟ್ ಅಂದರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದು ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದ ಬಂದಿರೋದಿಲ್ಲ. ಅಂಥವ್ರಿಗೆ ಇನ್ನೊಂದು 10 ದಿನ ಆಗುತ್ತೆ ಅಮೌಂಟ್ ಬರೋದಕ್ಕೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಫೆಬ್ರವರಿ ಮಂತದ್ದು ಕೂಡ ಇನ್ನೂ 1 ವಾರ 10 ದಿನ ಆಗುತ್ತೆ, ವೆಯ್ಟ್ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. ಇನ್ನು 3 ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಒಂದು ಸಲ ಕೊಡಬೇಕು ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಮೊದಲು ಪ್ರತಿ ಸಲ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಿದ್ದೋ, ಅವ್ರು ಮುಂದಿನ ತಿಂಗಳು ಅಮೌಂಟ್ ಹಾಕ್ತಿದ್ರು. ಈಗ ಯಾವ ರೀತಿ ಪ್ರೋಸೆಸ್ ಅಂತ ಹೇಳಿದ್ರೆ, ಮೊದಲಿಗೆ ನಿಮಗೆ ಮೇಲಿ ಓಪನ್ ಆಗುತ್ತಲ್ಲ, ಆಗ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ, ಓಕೆನಾ. 3 ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಆದಮೇಲೆ ಜೂನಲ್ಲಿ
9,000 ಕೊಡ್ತಾರಾ ಅಂದ್ರೆ ಇಲ್ಲ. ಈಗ ಪ್ರೋಸೆಸ್ ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ ಪ್ರತಿ ತಿಂಗಳು ಈಗ ಮಾರ್ಚ್ ತಿಂಗಳ ಅಮೌಂಟು ಏಪ್ರಿಲಲ್ಲಿ ಬರುತ್ತೆ, ಏಪ್ರಿಲ್ದು ಮೇಲಿ ಬರುತ್ತೆ, ಮೇದು ಜೂನಲ್ಲಿ ಬರುತ್ತೆ. ಬಟ್ ಡಿಕ್ಲರೇಷನ್ನ ನಿಧಾನಕ್ಕೆ ತಗೋತಾರೆ. ಓಕೆನಾ? 3 ತಿಂಗಳು ಡಿಕ್ಲರೇಷನ್ ಲಾಸ್ಟಿಗೆ ತಗೋತಾರೆ, ಫಸ್ಟ್ ಅಮೌಂಟ್ ಹಾಕ್ತಾರಂತೆ. ಅವರೇ ಹೇಳಿದ್ದು, ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ. ನನಗೂ ಕೂಡ ಇದೆಲ್ಲೋ ಡೌಟ್ ಹೊಡಿತು. ಹೆಂಗಪ್ಪ ಇದು ಮೊದಲೆಲ್ಲ ಡಿಕ್ಲರೇಷನ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ರು. ಇನ್ ಕೇಸ್ ಯಾರಾದರೂ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಅವ್ರ ಕತೆ ಏನಾಗಬಹುದು ಅಂತ. ಲೆಟ್ಸ್ ವೆಯ್ಟ್. ಇದ್ರ ಬಗ್ಗೆ ಮತ್ತೆ ಅವ್ರೇನಾದರೂ ಹೊಸ ರೂಲ್ಸ್ ತೆಗಿಬಹುದು. ಸದ್ಯಕ್ಕೆ ಏನು ಹೇಳಿದ್ರು ಕಾಲ್ ರೆಕಾರ್ಡ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಅನ್ನ ಬಗ್ಗೆ ಅಮೌಂಟ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಕಾಲ್ ರೆಕಾರ್ಡ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸರ್, ಜನವರಿದು ಮತ್ತೆ ಫೆಬ್ರವರಿ ಮಂತ್ ಅಮೌಂಟ್ ಇನ್ನೂ ಬಂದಿಲ್ಲ ಸರ್. ಬರುತ್ತೆ. ಇನ್ನು ಎಷ್ಟು ದಿನ ಆಗ್ಬೋದು? ಕ್ಯಾಟಗರಿ ಎಸ್ ಸಿ ತಾನೆ? ಹೌದು ಸರ್. ಹೌದು. ಸ್ವಲ್ಪ ಇನ್ನೊಂದು 10 ದಿವಸ ಆಗುತ್ತೆ. ಇನ್ನು 10 ದಿವಸ ಸರ್. 2 ಮಂತ್ ಹೌದು. ಒಟ್ಟಿಗೆ ಬರುತ್ತಾ ಬರುತ್ತೆ. ಹೌದು, ಬರುತ್ತೆ. ಸರ್? ಈಗ ಸೆಲ್ಫ್ ಡಿಕ್ಲರೇಷನ್ 3 ಮಂತ್ಸ್ ಒನ್ಸ್ ಮಾಡಿದಾರಲ್ಲ ಸರ್, ಹೌದು. 3 ತಿಂಗಳಿಗೆ ಒಂದ್ಸಲ ಅಮೌಂಟ್ ಬರುತ್ತಾ ಅಥವಾ ಪ್ರತಿ ಇಲ್ಲ, ಮಂತ್? ಪ್ರತಿ ತಿಂಗಳು ಬರುತ್ತೆ. ಈಗ ಮೇ ಓಪನ್ ಆದ್ರೆ ಮಾರ್ಚ್ದು ಏಪ್ರಿಲ್ದು ಆಪ್ಷನ್ ಇರುತ್ತೆ ಸರ್ ಅದರಲ್ಲಿ. ಹೌದು. ಈಗ ಮಾರ್ಚ್ ತಿಂಗಳ ಅಮೌಂಟ್ ಏಪ್ರಿಲ್ ಅಲ್ಲಿ ಬರುತ್ತಾ ನಮ್ಗೆ? ಹೌದು. ಸರ್, ಪ್ರತಿ ಸಲ ನಾವು ಡಿಕ್ಲರೇಷನ್ ಕೊಟ್ಮೇಲೆ ಅಮೌಂಟ್ ಬರೋದಲ್ವಾ? ಈಗ ಫಸ್ಟ್ ದುಡ್ಡು ಬರುತ್ತೆ, ಆಮೇಲೆ ಫಸ್ಟ್ ಹೌದು. ನೀವು ಫಸ್ಟೇ ದುಡ್ಡು ಕೊಟ್ಬಿಡ್ತೀವಿ, ಆಮೇಲೆ ಡಿಕ್ಲರೇಷನ್ ತಗೋತೀವಿ ಈಗ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ.